ಹಲೋ ಸ್ನೇಹಿತರೆ, ಎಂದಿನಂತೆ ನನ್ನ ವಿಡಿಯೋಕ್ಕೆ ನಿಮಗೆಲ್ಲ ಸ್ವಾಗತವನ್ನು ಕೋರುತ್ತಾ ವಿಷಯವನ್ನು ಮುಂದುವರಿಸ್ತೀನಿ. ಇದುವರೆಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡುವುದನ್ನು ಮುಂದುವರಿಸಿ ಅಂತ ಕೇಳ್ಕೊತಾ ಇವತ್ತಿನ ವಿಷಯವನ್ನು ಪ್ರಾರಂಭ ಮಾಡ್ತೀನಿ. ನಡುವೆ ಸುದ್ದಿಯಾಗಿತ್ತು ಈಗ ಒಂದು ಸ್ವಲ್ಪ ದಿವಸ ಹಿಂದೆ. ಯುಟಿ ಖಾದರ್ ಅವರು ವಿಧಾನಮಂಡಲದ ಅಧಿವೇಶನಕ್ಕೆ ಶಾಸಕರ ಹಾಜರಾತಿಯನ್ನು ಹೆಚ್ಚಿಸಲು ಅವರಿಗೆ ಭಾರಿ ಸೌಲಭ್ಯಗಳನ್ನು ನೀಡುತ್ತಾರೆ ಎನ್ನಲಾಗಿತ್ತು. ಅದಕ್ಕೆ ಪೂರಕ ಎನ್ನುವಂತೆ ಅಧಿವೇಶನಕ್ಕೆ ಬಂದ ಶಾಸಕರು ಮಧ್ಯಾಹ್ನ ಊಟ ಮಾಡಿ ಮಲಗಲಿಕ್ಕೆ 15 ರಿಕ್ಲೈನರನ್ನು ಬುಕ್ ಮಾಡಿದಾರಂತೆ. ಯುಟಿ ಖಾದರ್ ಅವರ ಸಲಹೆ ಮೇರೆಗೆ, ಅವರ ಆದೇಶದ ಮೇರೆಗೆ. ಅಂದರೆ ಈ ಜನಪ್ರತಿನಿಧಿಗಳು ಚುನಾವಣೆಯಲ್ಲಿ ಗೆದ್ದು ಕ್ಷೇತ್ರದ ಕೆಲಸ ಮಾಡಲಿಕ್ಕೆ ಅಥವಾ ಕ್ಷೇತ್ರದ ಸಮಸ್ಯೆಗಳನ್ನು ಸದನದಲ್ಲಿ ಮಂಡಿಸಿ ಅಲ್ಲಿ ಹೇಳಿ ತಮ್ಮ ಕ್ಷೇತ್ರದ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಇವರ ಮೂಲಭೂತ ಕರ್ತವ್ಯಕ್ಕೆ ಇವರಿಗೆ ಹಾಜರಾತಿ ಹೆಚ್ಚಲಿಕ್ಕೆ ಇಂಥ ಸೌಲಭ್ಯಗಳನ್ನೆಲ್ಲ ಕೊಡಬೇಕಾದಂಥ ಅನಿವಾರ್ಯತೆ ಪ್ರಜಾಪ್ರಭುತ್ವದಲ್ಲಿದೆ. ಮಾತೆತ್ತಿರ ಸಂವಿಧಾನ ಅಪಾಯದಲ್ಲಿದೆ. ನಮ್ಮದು ಬಡವರ ಪರವಾದ ಸರ್ಕಾರ, ಸಮಾಜವಾದಿ ಸರ್ಕಾರ ಎನ್ನುವ ರಾಜ್ಯ ಸರ್ಕಾರದಲ್ಲಿ ಶಾಸಕರು ಸದನಕ್ಕೆ ಹಾಜರಾಗಲಿಕ್ಕೆ ಇಷ್ಟೆಲ್ಲ ಆಮಿಷ ಒಡ್ಬೇಕಾ? ಹಾಗಾದರೆ ಇವರು ಪ್ರತಿಜ್ಞಾವಿಧಿ ಸ್ವೀಕಾರ ಮಾಡ್ತಾರಲ್ಲ, ಆರಿಸಿ ಬಂದುಕೊಳ್ಳೆ ಪ್ರಮಾಣ ವಚನ ಟೈಪ್ ಎಲ್ಲ ಶಾಸಕರು ವಿಧಾನಸೌಧದಲ್ಲಿ ರಾಜ್ಯಪಾಲರ ಎದುರಿಗೆ ಸ್ವೀಕರಿಸ್ತಾರಲ್ಲ ಪ್ರಮಾಣ ವಚನ. ಹಾಗಾದರೆ ಪ್ರಮಾಣ ವಚನ ಸ್ವೀಕರಿಸಿದ ಮೇಲೆ ಇವರು ಬದ್ಧವಾಗಿರ್ಬೇಕು ತಾನೇ ಅದರೊಳಗಿದ್ದಂತಹ ತಮ್ಮ ವಚನಕ್ಕೆ. ಅದು ಬಿಟ್ಟು ಇವರು ಆಮೇಲೆ ಸದನಕ್ಕೆ ಹಾಜರಾಗದೆ ಅಲ್ಲೂ ಗೈರು ಹಾಜರಾಕೋತ ಬೇರೆ ರಾಜಕೀಯ ಮಾಡ್ಕೋತ ಅಡ್ಡಾಡಿದರೆ 5 ವರ್ಷ ಇದೇ ರೀತಿ ಮಾಡಿ ಇವರು ಟೈಮ್ ಪಾಸ್ ಮಾಡಿದರೆ ಇವ್ರನ್ನ ಜನ ಯಾಕೆ ಆರಿಸಿ ಕಳಿಸ್ಬೇಕು? ಹಾಗಾದರೆ ಓಟ್ ಹಾಕ್ಲಿಕ್ಕೆ ಜನ ಹೋಗಿ ಇವ್ರನ್ನ ಆರಿಸಿ ಕಳಿಸೋದ್ರಿಂದ ಏನು ಸಾಧಿಸೋದಿದೆ? ಜನಗಳು ತಮ್ಮ ಕ್ಷೇತ್ರದ ಸಮಸ್ಯೆಗಳನ್ನೇ ಬಗೆಹರಿಸುವ ನಿಟ್ಟಿನಲ್ಲಿ ಇವರು ಕಾರ್ಯಪ್ರವೃತ್ತರಾಗದಿದ್ದರೆ ಇಂತಹ ಶಾಸಕರು, ಗೈರಾಗುವಂಥ ಶಾಸಕರು ಯಾಕೆ ಬೇಕು ಅಂಥೇಳಿ ಸಹಜವಾಗಿ ಜನಸಾಮಾನ್ಯರು ಪ್ರಶ್ನೆ ಕೇಳ್ತಾರೆ. ಹಿಂದಕ್ಕೆ ಭಾಳ ಸುದ್ದಿ ಆಗಿತ್ತು. ಇವರಿಗೆ ಯಾವುದು ಹೆಸರಾಂತ ಹೋಟೆಲಿಂದ ಬೆಣ್ಣೆ ದೋಸೆ ತರಿಸ್ತಾರಂತೆ, ತುಪ್ಪದ ದೋಸೆ ತರಿಸ್ತಾರಂತೆ, ಊಟ ಯಾವುದೋ ಸ್ಪೆಷಲ್ ಇದರಿಂದ ಹೋಟೆಲ್ಗಳಿಂದ ಆರ್ಡ್ರ್ ಮಾಡ್ತಾರಂತೆ. ಇವೆಲ್ಲ ಸಾಮಾನ್ಯವಾದ. ಆದರೆ ಇದು ವಿಪರೀತ ಆಯ್ತು. ಇದು 15 ರಿಕ್ಲೈನರ್ ಬಾಡಿಗೆ ಪಡೆದುಕೊಳ್ಳಲು ನಿರ್ಧಾರ ಮಾಡಿದ್ದಾರೆ ಅಂದರೆ ಊಟ ಮಾಡಿ ಆರಾಮ್ ಮಲಗಲಿಕ್ಕೆ ಅವ್ರಿಗೆ, ಶಾಸಕರಿಗೆ, ಯಾರೋ ವಿಧಾನಸಭೆ ಅಧಿವೇಶನಕ್ಕೆ ಹೋದ ಶಾಸಕರಿಗೆ ಮಲಗಲಿಕ್ಕೆ. ಹಬ್ಬ ಎಲ್ಲಿಗೆ ಬಂತಪ್ಪ ಇದು ಪ್ರಜಾಪ್ರಭುತ್ವ? ಈ ಪ್ರಜೆಗಳಿಗೋಸ್ಕರ ಪ್ರಜೆಗಳಿಗಾಗಿ ಪ್ರಜಾಪ್ರಭುತ್ವ ಅಂಥೇಳಿ ಏನು ಇವರು ಸ್ಲೋಗನ್ ಬೇರೆ. ಮತ್ತೆ ಇದಕ್ಕೆ ಸ್ಲೋಗನ್ ಇಂಥವನ್ನೆಲ್ಲ ಮಾಡಲಿಕ್ಕೆ 10, 15, 20 ಸಾವಿರ ದುಡಿಯೋನು ಕರೆಕ್ಟಾಗಿ ಬೆಳಗ್ಗೆ ಕಚೇರಿಗೆ ಹೋಗಿ 10 ಗಂಟೆ ಅಂದರೆ 10 ಗಂಟೆಗೆ ಕಚೇರಿಯಲ್ಲಿದ್ದು 10 ನಿಮಿಷ ಹೆಚ್ಚು ಕಡಿಮೆ ಏನೇ ಆಗಲಿ 6, 6:30, 7 ಗಂಟೆ ತನಕ ಇದ್ದು ಮಧ್ಯಾಹ್ನ ಅವಸರವಾಗಿ ಊಟ ಮಾಡಿ ಮತ್ತೆ ಕಚೇರಿಯಲ್ಲಿ ಕೆಲಸ ಮಾಡಿ, ಆ ರೀತಿ ನಾ ಅವಾಗ ಹೇಳಿದಂತೆ ಸಾಯಂಕಾಲ ಮತ್ತು 6 ಗಂಟೆವರೆಗೂ ಕೆಲಸ ಮಾಡಿದಾಗ ಅವನಿಗೆ ಸಂಬಳ ಬರುತ್ತೆ ತಿಂಗಳಿಗೆ. ಸಾಮಾನ್ಯ ಜನರ ಓಟ್ ಹಾಕೋರ ಪರಿಸ್ಥಿತಿ, ಜೀವನದ ಪರಿಸ್ಥಿತಿ ಹೀಗಿದೆ. ಅಷ್ಟು ದುಡಿದ್ರೂ ಅವನಿಗೆ 15ನೇ ತಾರೀಕು ನಂತರ ಪೇಮೆಂಟ್ ಜಾಸ್ತಿ ಉಳಿದಿರೋದಿಲ್ಲ. ಪ್ರತಿ ತಿಂಗಳ ಅವನ ಫ್ಯಾಮಿಲಿಯ ಕುಟುಂಬದ ಖರ್ಚು ವೆಚ್ಚಗಳನ್ನು ನೋಡ್ಕೊಳ್ಳಿಕ್ಕೆ ಅವ್ನಿಗೆ ಸಾಕಾಗಿರುತ್ತೆ. ಮಧ್ಯಮ ಬಡ ವರ್ಗದ ಜನರಿಗೆ ಜೀವನದಲ್ಲಿ ಇಷ್ಟು ಕಷ್ಟಗಳಿವೆ. ನಾ ಹೇಳ್ತಾ ಹೋದರೆ ಭಾಳ ಅದೇ ಒಂದು ವಿಡಿಯೋ ಆಗುತ್ತೆ. ಯಾಕೆಂತಂದರೆ ಎಲ್ಲ ದುಬಾರಿ. ನೀವು ಹಾಲಿನ ರೇಟನ್ನು ಏರಿಸ್ಲಿಕ್ಕೆ ಹೊರಟಿದ್ದೀರಿ ನೀವು. ಅಂದರೆ ಜನಸಾಮಾನ್ಯರ ಕಷ್ಟ ನಿಮಗೆಲ್ಲ ಅರ್ಥ ಆಗಬೇಕು. ವಿಧಾನಸಭೆಯಲ್ಲಿ ಕೂತ್ಕೊಂಡು ಬರೀ ರಾಜಕೀಯ ಮಾಡೋದು, ಸಾಲದಿದ್ದಕ್ಕಿದೆ ಇಂಥ ಸೌಲಭ್ಯಗಳನ್ನು ಮತ್ತೆ ತಗೊಳ್ಳೋದು. ಈಗ ರಿಕ್ಲೈನರ್ ಬೇರೆ ನಿಮಗೆ. ಮತ್ತೆ ಅದೇ ಈ ನಗಬೇಕೋ ಏನು ಮಾಡ್ಬೇಕು ಗೊತ್ತಾಗ್ತಾಯಿಲ್ಲ. ಇದು ಸುದ್ದಿ ಕೇಳಿ ನನಗೆ ಆವಾಗ ಓದಿ ಟಿ ವಿಯಲ್ಲೆಲ್ಲ ನೋಡ್ತಿದ್ದೆ ನಾನು. ಆಶ್ಚರ್ಯ ಆಗ್ಬಿಡುತ್ತೆ ನನಗೆ.
ಬರ್ತಾ ಬರ್ತಾ ಪ್ರಜಾಪ್ರಭುತ್ವ ಎಲ್ಲಿ ಬಂದು ಮುಟ್ತು? 5 ಗ್ಯಾರಂಟಿ ಕೊಟ್ಟಿದ್ದೀನಿ ಅಂತೇಳಿ ಅದು ಗ್ಯಾರಂಟಿ ಸರಿಯಾಗಿ ಕೊಡ್ತಾ ಇಲ್ಲ ಅಂತ ಜನರು ಬೊಬ್ಬೆ ಹೊಡಿತಾ ಇರುವಾಗಲೇ ಈಗ ನಿಮ್ಮ ಈ ಐಷಾರಾಮಿ ಜೀವನ ಬೇಕಾಗಿತ್ತಾ? ಅದ್ರ ಬಾಡಿಗೆ ಏನು ನೀವು ನಿಮ್ಮ ಕೈಯಲ್ಲೇ ಏನು ಕೊಡ್ತಾರಾ? ಜನರ ತೆರಿಗೆ ದುಡ್ಡಲ್ಲಿ ತಾನೇ ನೀವು ಕೊಡೋದು ಅದನ್ನು. ಎಷ್ಟೋ ಲಕ್ಷಕ್ಕೆ ನಿಮಿಷಕ್ಕೆ ಒಟ್ಟು ಒಂದು ದಿವಸಕ್ಕಂತೂ ಕೋಟಿಗಟ್ಟಲೆ ಅಧಿವೇಶನ ಅಂತೂ ಕೋಟಿಗಟ್ಟಲೆ ವೆಚ್ಚದಲ್ಲಿ ನಡೆಯುವಂಥದ್ದು. ಅದನ್ನು ಸರಿಯಾಗಿ ನೀವು ಹೋಗಿ ಯಶಸ್ವಿಗೊಳಿಸದಿದ್ದರೆ ಮತ್ತು ನೀವು ಆರಿಸಿ ಬರೋದು ಯಾವ ಪುರುಷಾರ್ಥಕ್ಕೆ, ಜನರು ನಿಮ್ಮ ಪ್ರತಿನಿಧಿಗಳನ್ನಾಗಿ ಮಾಡೋದು ಯಾವ ಕೆಲಸಕ್ಕಾಗಿ ಅನ್ನೋದೇ ಅರ್ಥ ಆಗ್ತಿಲ್ಲ ನನಗೆ. ಜನಸಾಮಾನ್ಯರ ಜೀವನ ನೋಡ್ರೆ ಈ ರೀತಿ ಕಷ್ಟದಲ್ಲಿದೆ. 10-15 ಸಾವಿರಕ್ಕೆ ಪರಿತಪಿಸ್ಬೇಕು. ಈ ಲಾಕ್ಡೌನ್ ಆದಮೇಲಂತೂ ಎಷ್ಟು ಪೇಮೆಂಟ್ ಸಾಲ್ತಾನೇ ಇಲ್ಲ. ಜನರಿಗೆ ಬಡಬಗ್ಗರಿಗಾಯಿತು, ಮಧ್ಯಮ ವರ್ಗದವರಿಗಾಯಿತು. ಏನೋ ಬಿಸ್ನೆಸ್ ಮೆನ್ಗಳು, ಸ್ವಲ್ಪ ಸರ್ಕಾರಿ ನೌಕರರು ಸ್ವಲ್ಪ ಆದರೂ ಏನೋ ಒಂದು ಸ್ವಲ್ಪ ಜೇಬ್ನಲ್ಲಿ ಎನಿ ಟೈಮ್ ಹಣ ಇರ್ಬೋದು ತಿಂಗಳಿಡೀ. ಆದರೆ ಒಬ್ಬರ ಕಡೆ ಪೇಮೆಂಟಿಗೋಸ್ಕರ ಕೆಲಸ ಮಾಡೋರಿಗೆ ಎಷ್ಟು ಸಮಸ್ಯೆ ಇದೆ ಅಂತೇಳಿ ಜನಪ್ರತಿನಿಧಿಗಳಿಗೆ ಗೊತ್ತಾಗತ್ತಾ? ಈಗ ಅಂಥವ್ರ ತೆರಿಗೆ ದುಡ್ಡಿಂದನೇ ಅಲ್ವಾ ನೀವೀಗ ಈ ರೀತಿ ಎಲ್ಲ ರಿಕ್ಲೈನರ್ ಬಾಡಿಗೆ ಪಡೆದುಕೊಳ್ಳೋದು, ಖರೀದಿ ಮಾಡೋದು ಅಂತ ಅವಾಗಿನ ತಪ್ಪಾಗಿ ಹೇಳಿರ್ಬೋದು ನಾನು ಬಟ್ ಬಾಡಿಗೆ ಪಡ್ಕೊಳ್ಳೋದಲ್ಲೂ ನಿರ್ಧಾರ ಮಾಡಿದ್ದಾರೆ ಎನ್ನಲಾಗಿದೆ. ಆದರೆ ಆ ಬಾಡಿಗೆನೂ ನಾ ಕೇಳೋದು ಕೊನೆಯದಾಗ ಅದು ಒಂದೇ ಪ್ರಶ್ನೆ, ಬಾಡಿಗೆನೂ ನಮ್ಮ ಸಾಮಾನ್ಯ ಮತದಾರರ, ಸಾಮಾನ್ಯ ಪ್ರಜೆಗಳ, ಸಾಮಾನ್ಯ ಜನರ ತೆರಿಗೆ ದುಡ್ಡಿಂದನೇ ಅಲ್ವಾ ನೀವು, ಅಥವಾ ತೆರಿಗೆ ದುಡ್ಡನ್ನೇ ಅವ್ರಿಗೆ ನೀವು ಬಾಡಿಗೆ ರೂಪದಲ್ಲಿ ಕೊಡ್ತೀರಿ ಅಲ್ವಾ? ಹಾಗಾದರೆ ಮತ್ತೆ ಏನು ಮಾಡ್ದಂಗಾಯ್ತು? ಪ್ರಜಾಪ್ರಭುತ್ವದಲ್ಲಿ ಸ್ನೇಹಿತರೆ ಬದಲಾಗಬೇಕು. ಇವೆಲ್ಲ ಸಣ್ಣ ಸಣ್ಣ ವಿಷಯಗಳು ಬದಲಾದಂತೂ, ಸಣ್ಣ ಸಣ್ಣ ಸಂಗತಿಗಳು ಬದಲಾದಂತೂ ದೇಶ ಪೂರ್ತಿಯಾಗಿ ಉದ್ಧಾರ ಆಯಿತು ಅಂತ ಅನಿಸೋದೇ ಇಲ್ಲ. ನಮಗೆ ಅನಿಸೋದಿಲ್ಲ ಅನ್ನೋದ್ರೆ ಉದ್ಧಾರ ಆಗೋದೇ ಇಲ್ಲ ಅದು. ಇಷ್ಟು ಮಾತ್ರ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಏನಾದ್ರು ಬಾಯಿ ತಪ್ಪಿನಿಂದ ಮಿಸ್ಟೇಕ್ಸ್ ಆದರೆ ಕ್ಷಮಿಸಿ ಅಂತ ಹೇಳ್ತಾ, ಕೊನೆಯದಾಗಿ ಇನ್ನೊಮ್ಮೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಇನ್ನೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಜೈ ಹಿಂದ್, ಲವ್ ಯು ಗೈಸ್.